ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ, ಸ್ಕ್ಯಾನಿಂಗ್ ಮತ್ತು ಇನ್ಫರ್ಟಿಲಿಟಿ ಚಿಕಿತ್ಸಾ ತಜ್ಞ. ನಾನು ಧಾರವಾಡದ CBT ಹತ್ತಿರ ಇರುವ ವಿಜಯ್ ಟಾಕೀಸ್ ಕಾಂಪ್ಲೆಕ್ಸ್ನ ಪ್ರಗತಿ ಕ್ಲಿನಿಕ್ನಲ್ಲಿ ಲಭ್ಯವಿರುತ್ತೇನೆ. ಇಂದು ನಾವು ಅತಿ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದುವೇ ಬೊಜ್ಜು ಅಥವಾ ದೇಹದ ಅತಿಯಾದ ತೂಕ. ಇವತ್ತಿನ ಕಾಲದಲ್ಲಿ ತೂಕ ಹೆಚ್ಚಾಗುವುದು ಸಾಮಾನ್ಯವಾಗಿದೆ. ಆದರೆ ಇದನ್ನು ಸಣ್ಣ ವಿಷಯ ಎಂದು ನಿರ್ಲಕ್ಷಿಸಬೇಡಿ. ದೇಹದ ತೂಕ ಜಾಸ್ತಿಯಾದಷ್ಟು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಮಹಿಳೆಯರಲ್ಲಿ ಹಾರ್ಮೋನುಗಳ ವ್ಯತ್ಯಾಸ ಉಂಟಾಗುತ್ತದೆ. ಇದರಿಂದ ಮುಟ್ಟು ಅಥವಾ ಪೀರಿಯಡ್ಸ್ ಸರಿಯಾಗಿ ಬರುವುದಿಲ್ಲ. PCOD ಸಮಸ್ಯೆ ಹೆಚ್ಚಾಗಿ ಗರ್ಭ ಧರಿಸಲು ಕಷ್ಟವಾಗಬಹುದು. ಪುರುಷರಲ್ಲೂ ಅಷ್ಟೇ, ತೂಕ ಹೆಚ್ಚಿದ್ದರೆ ವೀರ್ಯಾಣುಗಳ ಗುಣಮಟ್ಟ ಕಡಿಮೆಯಾಗಿ ಸಂತಾನಹೀನತೆ ಸಮಸ್ಯೆ ಕಾಡಬಹುದು. ಕನ್ನಡ ಸ್ಕ್ರಿಪ್ಟ್. ಪುರುಷರಲ್ಲೂ ಅಷ್ಟೇ, ತೂಕ ಹೆಚ್ಚಿದ್ದರೆ ವೀರ್ಯಾಣುಗಳ ಗುಣಮಟ್ಟ ಕಡಿಮೆಯಾಗಿ ಸಂತಾನಹೀನತೆ ಸಮಸ್ಯೆ ಕಾಡಬಹುದು. ಅಷ್ಟೇ ಅಲ್ಲ, ಬೊಜ್ಜು ಇದ್ದರೆ ಮಧುಮೇಹ ಅಂದರೆ ಡಯಾಬಿಟಿಸ್, ಅಧಿಕ ರಕ್ತದೊತ್ತಡ ಅಥವಾ BP ಮತ್ತು ಕೀಲು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು. ಹಾಗಾದರೆ ಇದನ್ನು ನಿಯಂತ್ರಿಸುವುದು ಹೇಗೆ ಎಂದರೆ ಆಹಾರದ ಬದಲಾವಣೆ. ಉಪವಾಸ ಕ್ರಮ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ರಯತ್ನಿಸಿ. ರಾತ್ರಿ ಊಟವನ್ನು ಬೇಗ ಮುಗಿಸಿ. ಪಿಷ್ಟ ಪದಾರ್ಥಗಳನ್ನು ಕಡಿಮೆ ಮಾಡಿ ಪ್ರೋಟೀನ್ ಹೆಚ್ಚಿರುವ ಆಹಾರ ಸೇವಿಸಿ. ಸಸ್ಯಾಹಾರದಲ್ಲಿ ಹುರುಳಿಕಾಳು, ಹೆಸರುಕಾಳು, ಪನೀರ್ ಮತ್ತು ಮೊಸರು ಉತ್ತಮ. ಮಾಂಸಾಹಾರದಲ್ಲಿ ಮೊಟ್ಟೆ, ಕೋಳಿ ಮಾಂಸ ಮತ್ತು ಮೀನು ಸೇವಿಸಿ. ಜೊತೆಗೆ ಮೊಸರು, ಮಜ್ಜಿಗೆಯಂತಹ ಪ್ರೊಬಯೋಟಿಕ್ ಆಹಾರಗಳು ಜೀರ್ಣಕ್ರಿಯೆಗೆ ಸಹಕಾರಿ. ಕೆಲವು ಮನೆಮದ್ದುಗಳು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತವೆ. ಉದಾಹರಣೆಗೆ ಪುನರ್ಪುಳಿ ಅಥವಾ ಕೋಕಂ ಜ್ಯೂಸ್, ನೆನೆಸಿದ ಚಿಯಾ ಬೀಜಗಳು ಅಥವಾ ಮೆಂತೆ ಕಾಳುಗಳನ್ನು ಬೆಳಿಗ್ಗೆ ಸೇವಿಸುವುದು ತುಂಬ ಲಾಭದಾಯಕ. ಕೇವಲ ಆಹಾರವಷ್ಟೇ ಸಾಲದು. ದಿನಕ್ಕೆ 30 ನಿಮಿಷ ವ್ಯಾಯಾಮ ಮಾಡಿ. ವೇಗದ ನಡಿಗೆ, ಸೈಕ್ಲಿಂಗ್ ಅಥವಾ ಈಜುವುದು ಉತ್ತಮ. ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ನೆನಪಿಡಿ, ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಇಂದು ನೀವು ಮಾಡುವ ಸಣ್ಣ ಬದಲಾವಣೆ ನಾಳೆ ದೊಡ್ಡ ಫಲಿತಾಂಶ ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಧಾರವಾಡದ ನಮ್ಮ ಪ್ರಗತಿ ಕ್ಲಿನಿಕ್ ಅಥವಾ ಪ್ರಗತಿ ನರ್ಸಿಂಗ್ ಹೋಮ್ಗೆ ಭೇಟಿ ನೀಡಿ. ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ಧನ್ಯವಾದಗಳು.